ನೀವಿಲ್ಲಿ ನೋಡ್ತಾ ಇರುವಂತದ್ದು 5-in-1 ಇರಿಗೇಷನ್ ಸಿಸ್ಟಮ್. ಸ್ಪ್ರಿಂಕ್ಲರ್ ಇರಿಗೇಷನ್ ಇದೆ, ಜೊತೆಗೆ ಡ್ರಿಪ್ ಇರಿಗೇಷನ್ ಕೂಡ ಇದೆ. ಇಲ್ಲಿ ಕಾಫಿ ಮತ್ತೆ ಕಾಳು ಮೆಣಸು ಇದೆ. ಇದರ ಮಧ್ಯದಲ್ಲಿ ಇನ್ನು ಅಡಿಕೆ ಗಿಡಗಳು ಕೂಡ ಬರ್ತದೆ. ಹೆಚ್ಚಿನ ಮಾಹಿತಿಯನ್ನು ನಾವು ಜೈನ್ ಇರಿಗೇಷನ್ ಕಂಪನಿಯ ಏರಿಯಾ ಮ್ಯಾನೇಜರ್ ಹಿಮಾಂಶು ಚತುರ್ವೇದಿ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಕೇಳಿ ತಿಳಿಯೋಣ. ಸರ್ ನಮಸ್ತೆ. ನಮಸ್ತೆ. ಇಲ್ಲಿ ನೀವು ಇರಿಗೇಷನ್ ಸಿಸ್ಟಮ್ ಸ್ಪ್ರಿಂಕ್ಲರ್ ಮಾಡಿದಿರಿ, ಜೊತೆಗೆ ಡ್ರಿಪ್ ಇರಿಗೇಷನ್ ಕೂಡ ಇದೆ. ಇದು 5-in-1 ಸಿಸ್ಟಮ್. ಏನು ಸ್ಪೆಷಲ್ ಸರ್ ಇದ್ರದ್ದು? ಇದರಲ್ಲಿ ಏನಿದೆ ಅಂದ್ರೆ, ಈಗ ನಾವು ಡ್ರಿಪ್ ಇರಿಗೇಷನ್ ಮತ್ತೆ ಸ್ಪ್ರಿಂಕ್ಲರ್ ಇರಿಗೇಷನ್ ಕಾಂಬಿನೇಷನ್ ಮಾಡಿದೀವಿ. ಸೊ ಈ ಸಿಸ್ಟಮ್ ಅಲ್ಲಿ ನೀವು ಡ್ರಿಪ್ ಇರಿಗೇಷನ್ ಅಲ್ಲಿ ನೀವು ಇರಿಗೇಷನ್ ಮತ್ತೆ ಫರ್ಟಿಗೇಷನ್ ಮಾಡಬಹುದು. ಅದಾದ್ಮೇಲೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ ನಿಮ್ಗೆ ಕಾಫಿಗೆ ಎಲ್ಲ ಬ್ಲಾಸಮ್ ಇರಿಗೇಷನ್, ಬ್ಯಾಕ್ ಇರಿಗೇಷನ್ ಅದನ್ನು ಮಾಡಬಹುದು. ಸೊ ಒಂದು ಕ್ಲೈಮೇಟ್ ಕಂಟ್ರೋಲ್ ಕೂಡ ಮಾಡ್ಲಿಕ್ಕೆ ಆಗುತ್ತೆ. ಮತ್ತೆ ಇದರಲ್ಲಿ ಏರಿಯಲ್ಲಿ ಎಲ್ಲ ತುಂಬಾ ಕ್ಲೈಮ್ಯಾಟಿಕಲ್ ಚಾಲೆಂಜಿಂಗ್ ಇದು ಇರುತ್ತೆ. ಅದಕ್ಕೆ ನೀವು ಎಲ್ಲ ಕ್ಲೈಮೇಟ್ ಕಂಟ್ರೋಲ್ ಮಾಡಿ ಯು ಕ್ಯಾನ್ ಬ್ರಿಂಗ್ ಡೌನ್ ದ ಹ್ಯೂಮಿಡಿಟಿ ಆಫ್ ದ ಪ್ಲಾಟ್. ಹೇಳಿದ್ರೆ ಅವತ್ತಿನಾಗಿಲ್ಲ, ಈಗಿನ ಸಮಯದಲ್ಲಿ ಹವಾಮಾನ ತುಂಬಾ ವೈಪರೀತ್ಯ ಆಗ್ತಾ ಇರ್ತದೆ. ಬಿಸಿಲು ಜಾಸ್ತಿ ಆಗ್ತದೆ, ಹೂ ಬರುವ ಸಮಯದಲ್ಲಿ ನಮ್ಗೆ ಸ್ವಲ್ಪ ಇರಿಗೇಷನ್ ಬೇಕಾಗ್ತದೆ. ಅಂತ ಟೈಮಲ್ಲಿ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಈ ರೀತಿಯ ಇರಿಗೇಷನ್ ಮಾಡಿ. 100% ಆಗುತ್ತೆ. ನಾವು ಏನ್ ಮಾಡಿದೀವಿ ಅಂದ್ರೆ, ಇಲ್ಲಿ ನೀವು ಸ್ಯಾಂಡ್ ಫಿಲ್ಟರ್, ಸ್ಕ್ರೀನ್ ಫಿಲ್ಟರ್ ಎಲ್ಲ ಫಿಲ್ಟರ್ ಮುಖಾಂತರ ನೀರು ಕೊಡ್ತಾ ಇದ್ದೀವಿ. ಪ್ಲಸ್ ಇದರಲ್ಲಿ ಏನಾಗಿದೆ ಅಂದ್ರೆ, ಸ್ಪ್ರಿಂಕ್ಲರ್ ನಾನು ಹೇಳ್ದಂಗೆ ಸ್ಪ್ರಿಂಕ್ಲರ್ ಮತ್ತೆ ಡ್ರಿಪ್. ಇವಾಗ ಸ್ಪ್ರಿಂಕ್ಲರ್ ಬೇರೆ ಸಬ್ಲೈನ್ ಇದೆ, ಡ್ರಿಪ್ ಗೆ ಬೇರೆ ಸಬ್ಲೈನ್ ಇದೆ. ನಿಮಗೆ ಯಾವಾಗ ಸ್ಪ್ರಿಂಕ್ಲರ್ ಯೂಸ್ ಮಾಡ್ಬೇಕು ಅಂದ್ರೆ ಅವಾಗ ನೀವು ಸ್ಪ್ರಿಂಕ್ಲರ್ ಯೂಸ್ ಮಾಡಬಹುದು. ನಿಮ್ಗೆ ಸ್ಪ್ರಿಂಕ್ಲರ್ ಬೇಡ, ಅವಾಗ ಯಾವಾಗ ಫರ್ಟಿಗೇಷನ್ ಮಾಡಬೇಕು, ಡ್ರಿಪ್ ಇರಿಗೇಷನ್ ಯೂಸ್ ಮಾಡಬೇಕು ಅಂದ್ರೆ ನೀವು ಈ ವಾಲ್ ನ ಕ್ಲೋಸ್ ಮಾಡಿ ಸೇಮ್ ಮೇಲ್ ಲೈನ್ ಯೂಸ್ ಮಾಡಿಬಿಟ್ಟು ನೀವು ಡ್ರಿಪ್ ಇರಿಗೇಷನ್ ಯೂಸ್ ಮಾಡಬಹುದು. ನಾವು ಫರ್ಟಿಗೇಷನ್ ಮಾಡ್ಲಿಕ್ಕೆ ಆಗ್ತದೆ. ಆಗುತ್ತೆ. ಡ್ರಿಪ್ ಇರಿಗೇಷನ್ ಮುಖಾಂತರ ನೀವು ಫರ್ಟಿಗೇಷನ್ ಮಾಡಬಹುದು. ಹೌದು. ಇದರಲ್ಲಿ ಈಗ ಇಲ್ಲಿ ನಾವು ನಿಂತಿರೋದು ಸ್ಪ್ರಿಂಕ್ಲರ್ ನ ಹತ್ರವೇ ನಿಂತಿದ್ದೇವೆ. ನಮ್ಮ ಜಾಗದಲ್ಲಿ ನೀರು ಬೀಳ್ತಾ ಇಲ್ಲ. ಅದ ಯಾಕೆ ಅಂತ ಹೇಳಿದ್ರೆ ಪಾರ್ಟ್ ಸರ್ಕಲ್ ಸ್ಪ್ರಿಂಕ್ಲರ್ ಯೂಸ್ ಮಾಡಿದ್ದೀರಲ್ಲ ಸರ್. ಇದೀಗ 5035 ಮಾಡೆಲ್. ಇದ್ರೆ ಅದು 5035 ಅಲ್ಲಿ ಸ್ಪೆಷಲ್ ಒಂದು ಮಾಡೆಲ್ ಬರುತ್ತೆ, 5035 SD ULP. SD ಅಂದ್ರೆ ಸೂಪರ್ ಡಿಫ್ಯೂಸರ್, ULP ಅಂದ್ರೆ ಅಲ್ಟ್ರಾ ಲೋ ಪ್ರೆಷರ್. ಸೊ ಈ ಸ್ಪ್ರಿಂಕ್ಲರ್ ನಿಮ್ಗೆ 1 kg ಪ್ರೆಷರ್ ಅಲ್ಲಿ ರನ್ ಆಗುತ್ತೆ. ಅದು ಸ್ಪೆಷಾಲಿಟಿ ಸ್ಪ್ರಿಂಕ್ಲರ್ ಸ್ಪೆಷಾಲಿಟಿ. ಇದು ಯಾಕೆ ಅದನ್ನ ಏನಕ್ಕೆ ಮಾಡಿದೀನಿ ಅಂದ್ರೆ, ಬಿಕಾಸ್ ನಾನು ನಿಮ್ಗೆ ಹೇಳಿದಿನಲ್ಲ, ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಡ್ರಿಪ್ ಇರಿಗೇಷನ್ ಅಂಡ್ ಸ್ಪ್ರಿಂಕ್ಲರ್ ಇರಿಗೇಷನ್. ಡ್ರಿಪ್ ಇರಿಗೇಷನ್ ಗೆ 1 kg ಪ್ರೆಷರ್ ಬೇಕಾಗುತ್ತೆ, ಇದಕ್ಕೆ 1 kg ಅಲ್ಲಿ ರನ್ ಆಗಲ್ಲ ಅಂದ್ರೆ ಆಗೋದಿಲ್ಲ. ಅದಕ್ಕೆ ನಾವು ಆ ತರ ಪ್ಲಾನಿಂಗ್ ಮಾಡಿ ಡ್ರಿಪ್ ಇರಿಗೇಷನ್ ಪ್ಲಸ್ ಲೋ ಪ್ರೆಷರ್ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದೀವಿ. 5035 SD ULP ಅಲ್ಟ್ರಾ ಲೋ ಪ್ರೆಷರ್. ಸರಿ, ಸಾಧಾರಣ ಅಂದಾಜು ಇದರ ಡಿಸ್ಚಾರ್ಜ್ ಎಷ್ಟು ಇರಬಹುದು ಒಂದು ಸ್ಪ್ರಿಂಕ್ಲರ್? ಡಿಸ್ಚಾರ್ಜ್ ನಿಮ್ಗೆ ಪಾರ್ಟ್ ಸರ್ಕಲ್ ಅಲ್ಲಿ ನಿಮ್ಗೆ 720 ಲೀಟರ್ಸ್ ಪರ್ ಅವರ್ ನಿಂದ 2100 LPH ತನಕ ಸಿಗುತ್ತೆ, ಲೀಟರ್ ಪರ್ ಅವರ್. ಫುಲ್ ಸರ್ಕಲ್ ಅಲ್ಲಿ ನಿಮ್ಗೆ 1136 ನಿಂದ 2631 ಲೀಟರ್ ಪರ್ ಅವರ್ ಡಿಸ್ಚಾರ್ಜ್ ಬರುತ್ತೆ. ರೇಡಿಯಸ್ ನಿಮ್ಗೆ 35 ನಿಂದ ಅಪ್ ಟು 60 ಫೀಟ್ ತನಕ ಕವರ್ ಮಾಡುತ್ತೆ. ನಾವು ಇದನ್ನು ಪ್ರೆಷರ್ ಮೇಲೆ ಬೇರೆ ಬೇರೆ. ಅಬ್ಸಲ್ಯೂಟ್ಲಿ ರೈಟ್. ಇದು ಎಷ್ಟು ಡಿಸ್ಟೆನ್ಸ್ ನೀವು ಇಲ್ಲಿ ಸೆಟ್ ಮಾಡಿ ಇಟ್ಟಿದ್ದೀರಿ? ಇಲ್ಲಿ ನಾವು ಮಾಡಿರೋದು 40 ಫೀಟ್ಗೆ. 40 ಫೀಟ್ 100% ಓವರ್ಲ್ಯಾಪಿಂಗ್ ಆಗ್ಬೇಕು ಅಂತ ಹೇಳಿ 40 ಫೀಟ್ ಸ್ಪೇಸಿಂಗ್ ಗೆ ಮಾಡಿದೀವಿ. 40 ಫೀಟ್ ಅಂದ್ರೆ ನೀವು ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಅದು ಸರಿಯಾಗಿ ಕವರ್ ಆಗುವಂತದ್ದು. ಓವರ್ಲ್ಯಾಪ್ ಆಗ್ಲೇಬೇಕು. ನೀವು ಒಂದು ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟಿಗೆ ಈ ನೀರು ಬೀಳಬೇಕು, ಅದರ ನೀರು ಈ ಪಾಯಿಂಟಿಗೆ ಬೀಳಬೇಕು. ಹಾಗಿದ್ರೆ ಮಾತ್ರ ಓವರ್ಲ್ಯಾಪ್ ಆಗ್ತದೆ. ಓವರ್ಲ್ಯಾಪ್ ಆದ್ರೆ ಯಾವುದೇ ಬ್ಲೈಂಡ್ ಸ್ಪಾಟ್ ಕ್ರಿಯೇಟ್ ಆಗದೆ ಎಲ್ಲಾ ಜಾಗಕ್ಕೂ ಇರಿಗೇಷನ್ ಸರಿಯಾದ ರೀತಿಯಲ್ಲಿ. ಮತ್ತೆ ನಿಮ್ದು ಇರಿಗೇಷನ್ ಟೈಮ್ ಕಡಿಮೆ ಆಗುತ್ತೆ. ಹೌದು, ಖಂಡಿತವಾಗಿ ನಾವು ಕೊಡುವಂತ ಸಮಯ ತುಂಬಾ ಕಡಿಮೆ ಮಾಡಬಹುದು. ನಮ್ಮ ನೀರು ಕೂಡ ಉಳಿತಾಯ ಆಗ್ತದೆ, ಸಮಯ ಕೂಡ ಉಳಿತಾಯ ಆಗ್ತದೆ. ಅಲ್ಲಿ ನೋಡಿ, ಅದು ಇರುವುದು ಸ್ಯಾಂಡ್ ಫಿಲ್ಟರ್ CM040 ಗೋಲ್ಡ್ ಮಾಡೆಲ್ 40M³ ಮಾಡೆಲ್ ಅಂತ ಹೇಳಿದ್ರೆ 1 ಗಂಟೆಗೆ 40,000 ಲೀಟರ್ ಕ್ಲೀನ್ ಆಗಿ ಹೋಗುವಂತದ್ದು. ಅದಾದ ನಂತರ ಡಿಸ್ಕ್ ಫಿಲ್ಟರ್ ಇದೆ, ಅದಾಗಿ ಲೈನಿಗೆ ಹೋಗ್ತದೆ. ಅಲ್ಲಿ ಮೇಲೊಂದು ಕಪ್ಪು ಕಾಣ್ತಾ ಉಂಟಲ್ಲ, ಅದು ಪ್ರೆಷರ್ ರಿಲೀಸ್ ವಾಲ್, ಸೇಫ್ಟಿ ವಾಲ್ ಅಂತ ಹೇಳ್ತೇವೆ. ಇಂತಿಷ್ಟು ಪ್ರೆಷರ್ ಇಂದ ಜಾಸ್ತಿ ಬಂದ್ರೆ ಅಥವಾ ಯಾವ್ದಾದ್ರು ತಪ್ಪಿ ಏನಾದ್ರು ಗೇಟ್ ವಾಲ್ ನಾವು ಕ್ಲೋಸ್ ಮಾಡಿಟ್ರೆ ಪೈಪಿಗೆ ಡ್ಯಾಮೇಜ್ ಆಗದಾಗೆ, ಎಲ್ಲಿಯಾದ್ರೂ ಒಡೆದು ಹೋಗದಾಗೆ ಅದಿರುವಂತದ್ದು ಸೇಫ್ಟಿ ವಾಲ್ ಅಂತ ಹೇಳ್ತೇವೆ, ಅಥವಾ ಪ್ರೆಷರ್ ರಿಲೀಸಿಂಗ್ ವಾಲ್ ಅಂತ ಹೇಳ್ತೇವೆ. ಅದು ನಾವು ಹಾಕಿದ್ರೆ ತುಂಬಾ ಸೇಫ್. ಇದಾದ ನಂತರ ಲೈನಿಗೆ ಸ್ಪ್ರಿಂಕ್ಲರ್ ಮತ್ತೆ ಡ್ರಿಪ್ ಇರಿಗೇಷನ್ ಗೆ ಹೋಗ್ತಾ ಇದೆ. ಈ ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ನೋಡ್ತಾ ಇದ್ದೇವಲ್ಲ, ಅದಕ್ಕೆ ಫಿಲ್ಟರೇಷನ್ ಅಗತ್ಯ ಇಲ್ಲ. ಕೆಲವು ಜಾಗದಲ್ಲಿ ಬೇಕಾಗ್ತದೆ, ಕೆಲವು ಜಾಗದಲ್ಲಿ ಬೇಕಾಗುದಿಲ್ಲ. ಅದು ಕಡ್ಡಿ ಏನಾದ್ರು ಕಸ ಕಡ್ಡಿಗಳು ಅಥವಾ ಕಲ್ಲು ಏನಾದ್ರು ಬರುದಿದ್ರೆ ಗೂಮರ್ ಸ್ಯಾಂಡ್ ಸಪರೇಟರ್ ಫಿಟ್ ಮಾಡುವುದು. ಇಲ್ಲಿ ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ ಇರಿಗೇಷನ್ ಎರಡೂ ಇರುವ ಕಾರಣ ಫಿಲ್ಟರೇಷನ್ ವ್ಯವಸ್ಥೆಯನ್ನು ಈ ರೀತಿ ಮಾಡಿದ್ದಾರೆ. ಇದೀಗ ಈ ಜಾಗದಲ್ಲಿ ಇಷ್ಟು ಸ್ಪ್ರಿಂಕ್ಲರ್ ಡ್ರಿಪ್ ವರ್ಕ್ ಆಗ್ತಾ ಇದೆ. ಒಂದು ಉದಾಹರಣೆಗೆ, ಇದಕ್ಕಿಂತ ಒಂದು 4 ಪಾಲು ನಮ್ಮಲ್ಲಿ ತೋಟ ಜಾಸ್ತಿ ಇದೆ.
ಉದಾಹರಣೆಗೆ ಇಲ್ಲಿ ಒಂದು ಎಕರೆ ರನ್ ಆಗ್ತಾ ಇದೆ, ನಮ್ಮ ಹತ್ರ ಒಂದು 4 ಎಕರೆ 5 ಎಕರೆ ಇದೆ ಅಂತ ಹೇಳಿ ಆದ್ರೆ ಇದೇ ಸಿಸ್ಟಮ್ ಅನ್ನು ನಾವು ಆಟೋಮೇಷನ್ ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ತದ? ಮಾಡ್ಬೋದು. ಈ ಸಿಸ್ಟಮ್ ಎಕ್ಸಿಸ್ಟಿಂಗ್ ಸಿಸ್ಟಮ್ಗೆ ಕೂಡ ನೀವು ಆಟೋಮೇಷನ್ ಗೆ ಕನ್ವರ್ಟ್ ಮಾಡ್ಬೋದು. ಯಾಕೆಂದ್ರೆ ಇದರಲ್ಲಿ ಇಲ್ಲಿ ನೋಡ್ತಾ ಇರೋದು ನೀವು ಫುಲ್ಲಿ ಪರ್ಮನೆಂಟ್ ಸ್ಪ್ರಿಂಕ್ಲರ್ ಸಿಸ್ಟಮ್. ಅಂದ್ರೆ ಇದರಲ್ಲಿ ಜೆಟ್ ನಿಮ್ಗೆ ಫಿಕ್ಸಿಂಗ್ ಮಾಡಕ್ಕೆ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಏನಾಗಿದೆ ಅಂದ್ರೆ ನೀವು ಒಂದು ವಾಲ್ ಓಪನ್ ಮಾಡಿದ್ರೆ ನಿಮ್ದು ಎಲ್ಲ ಜೆಟ್ಸ್ ರನ್ ಆಗುತ್ತೆ. 20 ಜೆಟ್ಗೆ ಸೆಟ್ ಮಾಡಿದೀವಿ. ಸೊ ಅದು ನೀವು ಜೆಟ್ ನ ಏನೇನ್ ವಾಲ್ ನಾವು ಕೊಟ್ಟಿದೀವಿ ಆ ವಾಲ್ ನ ನೀವು ಆಟೋಮೇಷನ್ ವಾಲ್ ಗೆ ಕನ್ವರ್ಟ್ ಮಾಡಿದ್ರೆ ಆಯ್ತು. ಸೊ ಇದರಲ್ಲಿ ಟೋಟಲ್ 11 ವಾಲ್ ಇದೆ. ಆ 11 ವಾಲ್ ನ ನೀವು ಆಟೋಮೇಷನ್ ಗೆ ಮಾಡ್ಬೇಕು ಅಂದ್ರೆ ಸೋಲಿನೈಡ್ ವಾಲ್ ಎಲ್ಲ ಫಿಕ್ಸ್ ಮಾಡಿ ಈ ಸಿಸ್ಟಮ್ ನ ಆಟೋಮೇಷನ್ ವಾಲ್ ಗೆ ಕನ್ವರ್ಟ್ ಮಾಡಬಹುದು. ಡ್ರಿಪ್ ಪ್ಲಸ್ ಸ್ಪ್ರಿಂಕ್ಲರ್ ಎರಡು ನಿಮ್ಗೆ ಆಟೋಮೇಷನ್ ಗೆ ಕನ್ವರ್ಟ್ ಆಗುತ್ತೆ. ಆಫ್ಟರ್ ದಟ್ ದ ಫಿಲ್ಟ್ರೇಷನ್ ಆಲ್ಸೋ ಕ್ಯಾನ್ ಬಿ ಕನ್ವರ್ಟ್ ಆಟೋಮೇಷನ್ ಮಾಡಬಹುದು. ಇದರಲ್ಲಿ ನಮಗೆ ಫುಲ್ಲಿ ಆಟೋಮೆಟಿಕ್ ಸೆಂಟ್ ಫಿಲ್ಟರ್ ಬರುತ್ತೆ. ಅದು ನೀವು ಸೆಂಟ್ ಫಿಲ್ಟರ್ ಕೂಡ ಆಟೋಮೆಟಿಕ್ ಮಾಡಬಹುದು. ಕೃಷಿಕರಿಗೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಿ ಸರ್, ಧನ್ಯವಾದಗಳು. ಧನ್ಯವಾದ, ಥ್ಯಾಂಕ್ ಯು. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ. ನಮಸ್ತೆ. नमस्ते सर. सर अभी मेरे को इधर से 20 मिनट लग जाएगा पूरा नीचे